ನಮಸ್ತೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾನು ಮತ್ತು ನನ್ನ ಫ್ರೆಂಡ್ಸ್ ಅಚಾನಕ್ಕಾಗಿ ಮುರುಡೇಶ್ವರ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅದು ನಾವು ಪ್ಲ್ಯಾನ್ ಮಾಡಿರೋದು ಸಂಜೆ 7 ಗಂಟೆಗೆ. ನಮ್ಮ ಮನೆಯಿಂದ ಮಿನಿಮಮ್ ಮುರುಡೇಶ್ವರ 2 ಅವರ್ಸ್ ಜರ್ನಿ ಇದೆ, 2.5 ಅವರ್ಸ್ ಜರ್ನಿ ಇದೆ. ನಾವು ಅಚಾನಕ್ಕಾಗಿ ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನ್ ಮಾಡೋದ್ರಿಂದ ಹೋಗೋಕ್ಕಾಯ್ತು. ಇಲ್ಲಾಂದರೆ ಮೊದಲಿಂದನೇ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಹೋಗೋಕ್ಕಂತೂ ಆಗೋದೇ ಇಲ್ಲ. ಯಾವುದಾದ್ರೂ ಅಷ್ಟೇ, ಯಾವ ಪ್ಲ್ಯಾನ್ ಆದರೂ ಫಸ್ಟೇ ಪ್ಲ್ಯಾನ್ ಮಾಡಿರೋದಿಲ್ಲ, ಇಮಿಡಿಯೇಟಾಗಿ ಪ್ಲ್ಯಾನ್ ಮಾಡಿರೋದು ಹೋಗ್ತೀವಿ. ಇವತ್ತಿನವರೆಗೂ ನಾನು ಮುರುಡೇಶ್ವರದ ನೈಟ್ ವ್ಯೂ ನೋಡಿಲ್ಲ. ನಾನು ನೈಟ್ ಯಾವ ಥರ ತೋರುತ್ತೆ ಅಂತ, ಅದಕ್ಕೆ ಇದು ನೋಡ್ಬೋದು ನೀವು. ಎಂಟ್ರೆನ್ಸ್ ಮುರುಡೇಶ್ವರದ್ದು ಎಂಟರ್ ಆದ್ವಿ, ಫುಲ್ ಕ್ರೌಡೆಡ್ ಇತ್ತು. ಯಾಕಂದರೆ ಸಂಡೇ ಬೇರೆ, ನಿಮ್ಗೆ ಸಂಡೇ ಗೊತ್ತಿರುತ್ತೆ, ಇದು ಟೂರಿಸ್ಟ್ ಪ್ಲೇಸ್. ಮತ್ತು ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ಶಿವ ಟೆಂಪಲ್, ಎಲ್ಲ ಶಿವ ಟೆಂಪಲ್ ತುಂಬ ಚೆನ್ನಾಗೇ ಇರುತ್ತೆ, ಪಾಸಿಟಿವ್ ವೈಬಲ್ಲೇ ಇರುತ್ತೆ ಎಲ್ಲ ಟೆಂಪಲ್ಸು. ಆದರೆ ಇದು ದೊಡ್ಡ ಶಿವ ಸ್ಟ್ರಕ್ಚರ್ ಇರೋದ್ರಿಂದ ಇದು ತುಂಬ ಅಟ್ರ್ಯಾಕ್ಟಿವ್ ಪ್ಲೇಸ್ ಅಂತಲೂ ಹೇಳ್ಬೋದು. ಇಲ್ಲಿ ಇದು ಟೂರಿಸ್ಟ್ ಪ್ಲೇಸ್ ಇರೋದ್ರ ಕಾರಣ ಫುಲ್ ಕ್ರೌಡೆಡ್ ಇರುತ್ತೆ ಯಾವಾಗಲೂ, ಅದು ಸಂಡೇ ಬೇರೆ. ನೆಕ್ಸ್ಟ್ ಡೇ ಸೋಮವಾರ ಅಂತಿದ್ದಾಗ ಶಿವ ಟೆಂಪಲಲ್ಲಿ ಆಲ್ಮೋಸ್ಟ್ ಫುಲ್ ಜನ ಇದ್ದೇ ಇರ್ತಾರೆ. ನೀವು ನೋಡ್ಬೋದು, ನಮಗೆ ಎಂಟ್ರೆನ್ಸ್ ರೋಡ್ ಮಧ್ಯದಲ್ಲಿ ಕಾಣಿಸ್ತಿದೆ ಟೆಂಪಲ್. ಇದು ಅದು ಗೋಲ್ಡನ್ ಕಲರ್ ಲೈಟಲ್ಲಿ ಒಳ್ಳೆ ಚಿನ್ನ ಥರ ಹೊಳಿತಿತ್ತು ನಾವು ಹತ್ರ ಹೋಗಬೇಕಾದ್ರೆ. ಫೈನಲಿ ನಾನು ಮತ್ತು ನನ್ನ ಫ್ರೆಂಡ್ಸು ಹೋದ್ವಿ. ಇದಂತೂ ತುಂಬಾ ಚೆನ್ನಾಗಿತ್ತು. ನೈಟ್ ವ್ಯೂ ಕೂಡ ನೀವು ನೋಡ್ಬೋದು, ಸಖತ್ತಾಗೇ ಇದೆ. ರೋಡೆಲ್ಲ ತುಂಬಾ ಚೆನ್ನಾಗಿದೆ. ಮತ್ತು ಅದು ಗೋಪುರದಲ್ಲಿರೋ ಲೈಟಿಂಗ್ ಅಂತೂ ತುಂಬಾ ಚೆನ್ನಾಗಿ ತೋರ್ತಿತ್ತು. ಆದರೆ ನಾವು ರೀಚ್ ಆಗಬೇಕಾದ್ರೆ 9 o'clock ಆಗಿತ್ತು. ಕರೆಕ್ಟ್ 9 o'clockಗೆ ಲೈಟ್ ಆಫ್ ಮಾಡಿದ್ರು. ಆದರೆ ಒಂದು ಶಾರ್ಟ್ ಏನೋ ಸಿಕ್ಕಿದೆ, ಅದು ನಾನು ತಮ್ಮನೇಲಲ್ಲಿ ಹಾಕಿದ್ದೀನಿ. ಆ ಶಾರ್ಟ್ನೇ ಅದು ನೀವು ನೋಡ್ಬೋದು, ವ್ಯೂ, ನೈಟ್ ವ್ಯೂ ಯಾವ ಥರ ಇರುತ್ತೆ ಅಂತ. ಇದು ಶಿವನ ಹತ್ರ ಹೋಗಬೇಕಾದ್ರೆ ಫುಲ್ ಪಾಸಿಟಿವ್ ವೈಬು, ಏನಿದ್ರೂ ಮರ್ತೋಗುತ್ತೆ ಆ ಥರ ಇದೆ ವ್ಯೂ. ಇದು ಟೆಂಪಲ್ ಕೂಡ ಫುಲ್ ಪಾಸಿಟಿವ್ ಎನರ್ಜಿಯಿಂದ ತುಂಬಿದೆ. ನೀವು ನೋಡ್ಬೋದು, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಅದ್ರ ಹತ್ರ ಹೋಗ್ಬಿಟ್ಟು ಯಾವ ಥರ ಎಲ್ಲ ನಂದಿ ಇದೆ, ದೊಡ್ಡ ಶಿವನ ಎದುರುಗಡೆ ನಂದಿ ಇದೆ, ಅಲ್ಲಿ ಶನೀಶ್ವರ ದೇವಸ್ಥಾನ ಕೂಡ ಇದೆ. ನೀವು ನೋಡ್ಬೋದು, ಇದೊಂದು ಶಾರ್ಟ್ ಸಿಕ್ಕಿದೆ ವೀಡಿಯೋ. ಮತ್ತು ಲೈಟ್ ಆಫ್ ಮಾಡಿದ್ರು ಅವರು ಎದುರುಗಡೆದು ಗೋಪುರದ್ದು. ಈಗ ನೀವು ನೋಡ್ಬೋದು, ಇದು ಲೈಟ್ ಆಫ್ ಆಗಿರೋದು. ನಾವು ಹತ್ತಿರ ಹೋಗಬೇಕಾದ್ರೆ ಲೈಟ್ ಆಫ್ ಆಗಿರೋದಷ್ಟೇ. ಆದ್ರೂ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ನಾವು ಅದ್ರ ಹತ್ತಿರ ಎಲ್ಲ ಹೋದ್ವಿ, ಝೂಮ್ ಮಾಡಿ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದೆ, ಅಷ್ಟು ಕ್ಲ್ಯಾರಿಟಿ ಇಲ್ಲ. ಮತ್ತು ಅಲ್ಲಿ ರೋಡ್ ಸೈಡ್ ಪಕ್ಕದಲ್ಲಿ ಲೇಸರ್ ಎಲ್ಲ ಮಾರ್ತಿದ್ರು. ಅದ್ರ ಲೇಸರ್ ಪವರ್ ಕೂಡ ತುಂಬಾ ಚೆನ್ನಾಗಿತ್ತು. ನನ್ನ ಫ್ರೆಂಡ್ ಒಬ್ಬ ಪರ್ಚೇಸ್ ಮಾಡ್ದ. ಅದಿಷ್ಟು ಚಿಕ್ಕ ಪೆನ್ ಥರ ಇದೆ, ಆದರೆ ಅದರ ಫೋಕಸ್ ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ ನೀವು ವೀಡಿಯೋದಲ್ಲಿ. ತುಂಬಾ ಚೆನ್ನಾಗಿತ್ತು ಪ್ಲೇಸ್. ಇದು ನೀವು ಡೇ ಸಮೇತ ವಿಸಿಟ್ ಮಾಡ್ಬೋದು, ಯಾಕಂದರೆ ಬೀಚ್ ಇರುತ್ತೆ. ಲೇಸರ್ ಪವರ್ ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ಅದ್ರ ಕ್ಯಾಪ್ ಓಪನ್ ಮಾಡಿ ನಾನು ಕೊಡೋಕ್ಕೆ ಹೇಳ್ತೀನಿ, ಅವ್ರು ಕೊಡ್ತಾರೆ. ಈಗ ನಾನು ಗೋಪುರಕ್ಕೆ ಹಾಕ್ತೀನಿ, ಅದ್ರ ಪವರ್ ನೋಡಿ ಯಾವ ಥರ ಇದೆ ಲೇಸರ್ದು ಅಂತ. ನೋಡಿ, ಟಾಪ್ವರೆಗೂ ತೋರುತ್ತೆ ಆ ಲೇಸರು. ತುಂಬಾ ಚೆನ್ನಾಗಿತ್ತು. ಮತ್ತು ನೀವು ಮುರುಡೇಶ್ವರ ಬರೋದಂತಾದರೆ ಅಲ್ಲಿ ಲಾಡ್ಜಸ್ ಎಲ್ಲ ಇದೆ, ಹೋಟೆಲೆಲ್ಲ ನೀವು ಸ್ಟೇ ಆಗಿ ನೈಟ್ ವ್ಯೂ ಕೂಡ ನೀವು ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಡೇ ವ್ಯೂ ಅಂತೂ ಕೇಳೋದೇ ಬೇಡ, ಫುಲ್ ಸಮುದ್ರ ತೀರದಲ್ಲಿರೋ ದೇವಸ್ಥಾನ. ಒನ್ ಆಫ್ ದ ಬೆಸ್ಟ್ ವ್ಯೂ ಅಂತಲೇ ಹೇಳ್ಬೋದು. ನೀವು ಬ್ಯಾಂಗ್ಳೂರು, ಮೈಸೂರು ಎಲ್ಲಿಂದನಾದರೂ ಬರೋದಾದರೆ ಈ ಪ್ಲೇಸ್ಗಂತೂ ಖಂಡಿತ ವಿಸಿಟ್ ಮಾಡಿ. ಅಂತೂ ತುಂಬಾ ಚೆನ್ನಾಗಿರೋ ಪ್ಲೇಸ್ ಇದು. ನೀವು ವಿಸಿಟ್ ಮಾಡುವಂಥ ಪ್ಲೇಸೇ ಮುರುಡೇಶ್ವರ, ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ನಾನು ಮತ್ತು ನನ್ನ ಫ್ರೆಂಡ್ಸ್ ಟೋಟಲ್ 4 ಜನ ಹೋಗಿದ್ವಿ. ಇದು ನಾನು ಮೇಲ್ಗಡೆಯಿಂದ ತೆಗ್ದಿರೋ ವ್ಯೂ. ಇದು ನೀವು ನೋಡ್ಬೋದು ಯಾವ ಥರ ತೋರುತ್ತೆ, ಅದು ಎದುರುಗಡೆ ಇರೋ ಮಂಟಪ ಅಂತ. ಫೈನಲಿ ಇದೆಲ್ಲ ಮುಗ್ದಾದ್ಮೇಲೆ ನಾವು ಅಲ್ಲಿಂದ ಒಂದು ಹೋಟೆಲ್ಗೆ ಹೋಗಿ ಊಟ ಮಾಡಿ ರಿಟರ್ನ್ ಮನೆಗೆ ಹೋಯ್ತು. ಆದರೆ ಇದು ವ್ಯೂ ಅಂತೂ ಸಿಕ್ಕಾಪಟ್ಟೆ ಸಖತ್ತಾಗಿತ್ತು. ಫುಲ್ ಸ್ಯಾಟಿಸ್ಫೈ ಆಯಿತು. ಅನ್ಎಕ್ಸ್ಪೆಕ್ಟೆಡ್ ಟ್ರಿಪ್ ಕೂಡ. ಈ ಥರನೇ ರೋಡ್ ಟ್ರಿಪ್ಗೆ ಹೋದರೆ ಫ್ರೆಂಡ್ಸ್ ಜೊತೆ ಎಲ್ಲ ಅಚಾನಕ್ ಎತ್ಕೊಂಡು ಹೋದ್ರೇ ಮಜಾ ಬರೋದು. ಇದಂತೂ ಸಕ್ಸಸ್ಫುಲಿ ಹೋಗಿ ಬಂತು. ಈ ಥರ ಇನ್ನೂ ಹಲವಾರು ವೀಡಿಯೋಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ತನಕ ನೋಡಿರೋಕ್ಕೆ ತುಂಬ ಧನ್ಯವಾದ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್.